ಚಳಿಗಾಲ ಮುಗೀತು, ಬೇಸಿಗೆ ಕಾಲ ಬಂತು. ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಮಲ್ಗೋಣ ಅಂತಂದರೆ ಫ್ಯಾನ್ ಬರೋದಿಲ್ಲ. ಫ್ಯಾನ್ ಹಾಕಿದರೆ ಸಾಕು ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಈ ಬಿಸಿಲಿನ ಬೇಗೆ ತಡೆಯೋಕ್ಕಾಗೋದಿಲ್ಲ. ಬಿಸಿಲಿಗೆ ಈ ಸೆಕೆ ಜಳನ ತಡೆಯೋಕ್ಕಾಗೋದಿಲ್ಲ. ಫ್ಯಾನ್ ಹಾಕ್ಕೊಂಡ್ರೆ ಬರೋದಿಲ್ಲ. ಏನು ಮಾಡೋದು? ನಿಮಗೂ ಈ ಸಮಸ್ಯೆ ಇದೆನಾ? ಹಾಗಾದರೆ ಇಲ್ಲಿದೆ ಪರಿಹಾರ. ಕೆಲವರಿಗೆ ಫ್ಯಾನ್ ಕೆಳಗಡೆ ಮಲಗಿದ್ರೆ ಸಾಕು ಗಂಟ್ಲ ಕೆರೆತ, ಕಿವಿ ಕೆರೆತ ಆಗೋದು, ಮೂಗು ಕೆರೆತ ಆಗೋದು, ಕಿವಿ ಗಂಟ್ಲು ಮೂಗಿನಲ್ಲಿ ತುರಿಕೆ ಸ್ಟಾರ್ಟ್ ಆಗೋದು, ಅಲರ್ಜಿ ಉಂಟಾಗೋದು, ಹಾಗೆಯೇ ಡ್ರೈನೆಸ್ ಒಣಗಿ ಹೋಗೋದು, ಈ ಥರ ಸಮಸ್ಯೆಗಳನ್ನು ಹಲವಾರು ಜನ ಎದುರಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ವಾತಾವರಣದಲ್ಲಿ ಚಳಿಗಾಲದಿಂದ ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿರುತ್ತೆ. ಚಳಿಗಾಲ ಅಂತಂದರೆ ಏನು? ಅಲ್ಲಿ ಶುಷ್ಕವಾದಂತಹ ಒಣ ಹವೆ ಇರುತ್ತೆ. ಹೊರಗಡೆ ಒಣ ಹವೆ ಇದ್ದರೆ ನಮ್ಮ ದೇಹನೂ ಕೂಡ ಏನಾಗಿ ಹೋಗ್ಬಿಟ್ಟಿರುತ್ತೆ, ಒಣಗ್ತಾ ಹೋಗುತ್ತೆ. ದೇಹನೂ ಕೂಡ ಒಣಗಿರುತ್ತೆ, ನೀರಿನ ಅಂಶ ಕಡಿಮೆ ಆಗಿರುತ್ತೆ. ನೋಡಿ, ಚಳಿಗಾಲದಲ್ಲಿ ಸ್ಕಿನ್ ಹೇಗಿರುತ್ತೆ? ಡ್ರೈ ಆಗಿಬಿಟ್ಟಿರುತ್ತೆ, ಹೌದಾ? ಬೂದು ಬೂದಾಗಿರುತ್ತೆ, ವೈಟ್ ಆಗಿರುತ್ತೆ, ಕ್ರ್ಯಾಕ್ಸ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಚಳಿಗಾಲ ಒಣ ಹವೆಯಿಂದ ಆಗಿರೋದು. ಹಾಗೆ ಈ ಚಳಿಗಾಲದ ನಂತರ ಏನು ಸ್ಟಾರ್ಟ್ ಆಗುತ್ತೆ? ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ. ಚಳಿಗಾಲದಲ್ಲಿ ಮೊದಲೇ ದೇಹ ಒಣಗಿ ಹೋಗ್ಬಿಟ್ಟಿರುತ್ತೆ. ಫ್ಯಾನ್ ಅಂದರೆ ಏನಿದು? ಗಾಳಿ, ಹೌದಾ? ಗಾಳಿಯ ಸಹಜ ಗುಣ ಏನು? ಒಣಗಿಸೋದು, ಹೌದಾ? ನೀವು ಬಟ್ಟೆಯನ್ನು ವಾಶ್ ಮಾಡಿ ಗಾಳಿಗೆ ಹಾಕಿದಾಗ ಏನಾಗುತ್ತೆ? ಒಣಗಿ ಹೋಗುತ್ತೆ. ಅಲ್ಲಿರ್ತಕ್ಕಂತಹ ಹಸಿ ಎಲ್ಲ ಏನಾಗಿ ಹೋಗ್ಬಿಡುತ್ತೆ? ಒಣಗಿ ಡ್ರೈ ಆಗುತ್ತೆ. ಗಾಳಿಯ ಕೆಲಸನೇ ಒಣಗಿಸೋದು. ಹಾಗಾಗಿ ಫ್ಯಾನಿನ ಗಾಳಿ ಕೆಳಗಡೆ ಮಲ್ಕೊಂಡ್ರೆ ನಿಮ್ಮ ದೇಹ ಆಲ್ರೆಡಿ ಒಣಗಿದ್ದು ಇನ್ನೂ ಮತ್ತೆ ನೀವು ಫ್ಯಾನಿನ ಕೆಳಗಡೆ ಮಲಗಿದರೆ ಏನಾಗುತ್ತೆ? ಮತ್ತು ಇನ್ನಿಷ್ಟು ಆ ಗಾಳಿ ನಿಮ್ಮ ಮೂಗು ಕಿವಿಯಲ್ಲಿ ಹೋಗಿ ಅದು ಆ ಮೂಗು ಡ್ರೈ ಆಗೋದು, ಕಿವಿ ಮತ್ತು ಗಂಟಲಿನಲ್ಲಿ ತುರಿಕೆ ಉಂಟಾಗುವಂತಹ ಸಮಸ್ಯೆ ಆಗುತ್ತೆ. ಇದಕ್ಕೆ ಬಣ್ಣ ಚಿಕಿತ್ಸೆಯಲ್ಲಿ ಪರಿಹಾರ ಏನು? ಕಲರ್ ಥೆರಪಿಯಲ್ಲಿ ಯಾವ ಕಲರನ್ನು ಅಪ್ಲೈ ಮಾಡೋದ್ರಿಂದ ಈ ಸಮಸ್ಯೆಯಿಂದ ದೂರ ಇರಬಹುದು ಅನ್ನೋದನ್ನು ತಿಳಿಯೋಣ. ಮೇಲೆ ಚಿತ್ರದಲ್ಲಿ ತೋರಿಸಿದ ಹಾಗೆ ನಿಮ್ಮ ಎಡಗೈ ಮತ್ತು ಬಲಗೈಯ ಕಿರುಬೆರಳು ಮತ್ತು ಉಂಗುರ ಬೆರಳಿನ ಮಧ್ಯದ ಜಾಯಿಂಟ್ಗೆ ರೆಡ್ ಕಲರನ್ನು ಅಪ್ಲೈ ಮಾಡಿ ಮತ್ತು ಹೆಬ್ಬೆರಳಿಗೆ ಕರಿ, ಹಾಗೆಯೇ ನಿಮ್ಮ ಉಂಗುರ ಬೆರಳಿಗೆ ಆಕಾಶ ನೀಲಿ ಮೇಲೆ ಚಿತ್ರದಲ್ಲಿ ತೋರಿಸಿದೆಯಲ್ಲ ಆ ರೀತಿಯಾಗಿ ಕಲರನ್ನು ಹಾಕೋದ್ರಿಂದ ನಿಮಗೆ ಗಂಟ್ಲು, ಕಿವಿ, ಮೂಗು ಇದು ಫ್ಯಾನಿನ ಕೆಳಗಡೆ ಮಲಗಿದ ತಕ್ಷಣವೇ ತುರಿಕೆ ಉಂಟಾಗುತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗೋವರೆಗೂ ಕೂಡ ಹಾಕಿ. ಇದರ ಜೊತೆಗೆ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ, ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು. ಏನು? ನೀವು ಫ್ಯಾನಿನ ಕೆಳಗಡೆ ಡೈರೆಕ್ಟ್ ಮಲಗೋದನ್ನು ಮೊದಲು ಬಿಡಬೇಕು. ಸ್ವಲ್ಪ ಆ ಕೆಳಗಡೆ ಬಿಟ್ಟು ಸ್ವಲ್ಪ ಸೈಡ್ ಮಲಗಿ. ಅದರ ಜೊತೆಗೆ ನೀವು ಮಲಗೋದಕ್ಕಿಂತ ಮುಂಚೆ ಒಂದೆರಡು ಡ್ರಾಪ್ ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆಯನ್ನು ಮೂಗಿನ ಹೊರಳೆಯ ಒಳಗಡೆ ಹಚ್ಕೋಬೇಕು. ಹಾಗೆ ಕಿವಿಯ ಒಳಗಡೆ ಹಚ್ಕೋಬೇಕು. ಅಂದರೆ ಅಲ್ಲಿ ಆ ಎಣ್ಣೆ ಗಾಳಿ ಕಿವಿ ಒಳಗಡೆ ಹೋಗೋದನ್ನು ತಡೆಯುತ್ತೆ, ಮೂಗಿನ ಒಳಗಡೆ ಹೋಗೋದನ್ನು ತಡೆಯುತ್ತೆ. ಕೈಯಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡು ಬೆರಳಿಂದ ಕಿವಿಗೆ, ಮೂಗಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಹಾಗೆಯೇ ಕಿವಿಯಲ್ಲಿ ಕಾಟನನ್ನು, ಹತ್ತಿಯನ್ನು ಇಟ್ಕೊಂಡು ಮಲ್ಕೊಳ್ಳಿ. ಇದರಿಂದ ನಿಮಗೆ ಕಿವಿಯಲ್ಲಿ ಗಂಟಲು, ಮೂಗಿನಲ್ಲಿ ತುರಿಕೆ ಆಗೋದು, ಒಣಗೋದು ಕಡಿಮೆ ಆಗ್ತಾ ಬರುತ್ತೆ. ಪ್ರಾರಂಭದಲ್ಲಿ ದೇಹ ಈ ಋತುಮಾನಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಹೌದಾ? ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕು. ಹಾಗಾಗಿ ದಿನ ಕಳೆದಂಗೆಲ್ಲ ಏನಾಗ್ತಾ ಹೋಗುತ್ತೆ? ದೇಹ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಬೇರೆ ಕಡೆ ಹೋದಾಗ, ಬೇರೆಯವ್ರ ಮನೆಗೆ ಹೋದಾಗ ಫಸ್ಟ್ ಡೇ ಅಡ್ಜಸ್ಟ್ ಆಗಿರೋದಿಲ್ಲ, ಸೆಕೆಂಡ್ ಡೇ ಏನಾಗುತ್ತೆ? ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ, ಥರ್ಡ್ ಡೇ ಇನ್ನೂ ಸಂಪೂರ್ಣವಾಗಿ ಅಡ್ಜಸ್ಟ್ ಆಗಿರ್ತೀವಿ. ಹಾಗೆ ದೇಹನೂ ಕೂಡ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಇದರ ಜೊತೆಗೆ ನೀವು ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ನೀವು ಕುಡಿಬೇಕು. ನೀರಿನಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥ, ಹಣ್ಣು, ತರಕಾರಿಗಳನ್ನು ತಿನ್ನಬೇಕು. ಊಟದಲ್ಲಿ ಲಿಕ್ವಿಡ್, ಸೆಮಿ ಲಿಕ್ವಿಡ್ ಆಹಾರವನ್ನು ಹೆಚ್ಚು ಸೇವಿಸ್ತಾ ಬನ್ನಿ. ನೀರಿನ ಅಂಶ ಕಡಿಮೆ ಇರುವಂತಹ, ಒಣಗಿರುವಂತಹ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಈ ಎಲ್ಲದಕ್ಕಿಂತ ಮುಖ್ಯ ಆಗಿರೋದು ಏನು ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು, ಇಮ್ಯುನಿಟಿಯನ್ನು ಹೆಚ್ಚಿಸ್ಕೊಳ್ಳೋದು. ಅದರಿಂದ
ಎಂತಹ ಸೀಸನ್ ಚೇಂಜ್ ಆದ್ರೂ ಕೂಡ, ವಾತಾವರಣ ಬದಲಾವಣೆ, ಫುಡ್ ಚೇಂಜ್ ಆದರೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಮೊದಲು ನಿಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಇಂತಹ ಸಮಸ್ಯೆ ಯಾರಿಗಾದರೂ ಕಂಡು ಬಂದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ, ಆ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಧನ್ಯವಾದಗಳು.